ವರು, ಇವ್ರಜ್ಜಿ ಏನು ಮಾತಾಡ್ತಿಲ್ವಲ್ಲ ಗುರು. ಕಾಲಲ್ಲಿ ಮಾತ್ರ ಬಡ್ಕೋತೀರಾ ಅಲ್ವಾ? ಇಲ್ಲಿ ನೋಡಿದ್ರೆ ಇಬ್ರು ಬಾಯಿ ಮುಚ್ಕೊಂಡು ನಿಂತಿದ್ದೀರಾ. ಏನಾದ್ರೂ ಮಾತಾಡಿ. ಅಯ್ಯೋ ವರು, ನಿನ್ನೆ ಕೇಳ್ತಿರೋದು. ನನ್ನೇನೋ ಕೇಳ್ತಾ ಇದ್ಯಾ? ಅವಳು ಶುರು ಮಾಡಿದ್ದು, ಅವಳನ್ ಕೇಳು. ರೇಣು, ಮಾಡೋದೆಲ್ಲ ಮಾಡಿ ಇವಾಗ ನನ್ ಬಗ್ಗೆ ಹೇಳ್ತಾ ಇದ್ಯಾ? ಅಷ್ಟಕ್ಕವಳು ಚಿಕ್ಕೋಳಿರುವಾಗಿಂದ ಇದ ಅಭ್ಯಾಸ. ಅವಳು ಮಾಡೋದು ನನ್ ಮೇಲೆ ಹಾಕೋದು, ನಿನ್ ಮೇಲೇನೆ ಹಾಕೋದು. ನೀನೇ ತಾನೇ ಶುರು ಮಾಡಿದ್ದು. ಹಾ, ಬಂದ್ಲು ನೋಡಿ ವಯ್ಯಾರಿ. ವಯ್ಯಾರಿ ಗಿಯಾರಿ ಅಂದ್ರೆ ಬಾಯಲ್ಲಿರೋ ಹಲ್ಲು ದುರ್ಸ್ಬಿಡ್ತೀನಿ. ನಿಂಗಷ್ಟೆಲ್ಲ ಸೀನ್ ಇಲ್ಲ ಬಿಡು. ಚಿಕ್ಕವಳಿರುವಾಗ ಹೀಗ್ ಮಾಡಿನೆ. ಹಲ್ಲುದ್ರಿ ಹತ್ತು ಒದ್ದಾಡಿದ್ದು ಗೊತ್ತಿಲ್ವಾ? ನೀನ್ ಅಷ್ಟೇ ಅಲ್ವಾ, ಕೈಲಾಗ್ತಿರೋರ್ ಮೇಲೇನೆ ನಿನ್ ಬಲನೆಲ್ಲ ತೋರಿಸ್ಕೊಳ್ಳೋದು, ನಂಗ್ ಗೊತ್ತು. ಆದ್ರೆ ಅದೆಲ್ಲ ಚಿಕ್ಕವಳಿರುವಾಗ. ಇವಾಗ ಮಾಡ್ ನೋಡು, ಗೊತ್ತಾಗತ್ತೆ ಯಾರು ಅಳ್ತಾರೆ ಅಂತ. ನೋಡಣ್ವಾ? ನೋಡ್ತಾನೆ ಇದೆಯಲ್ಲ. ಏನೇ ನಿಂದು? ಓಕೆ ವರು, ನೋ ನಿಂತ್ಕೋ. ಏಯ್ ಸುಬ್ಬು, ನನ್ ಪವರ್ ಏನು ಅಂತ ಇವಳು ಹೇಳೋ. ವರು, ನಿನ್ ಪವರ್ ಬಗ್ಗೆ ಪೂರ್ತಿಯಾಗಿ ನನಗೆ ಗೊತ್ತು, ಆದ್ರೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣವಾ? ನೀವ್ ಸ್ವಲ್ಪ ಪಕ್ಕಕ್ ಬನ್ನಿ ಸುಬ್ಬು ಅವ್ರೆ, ಯಾರ್ ಪವರ್ ಏನಿದೆ ಅಂತ ತಿಳ್ಕೊಳ್ಳೋಣ. ಇದೇನಾದ್ರೂ ಕಾರ್ಟೂನಲ್ಲಿ ಬರೋ ಪವರ್ ರೇಂಜರ್ಸ್ ಪವರ್ ತೋರ್ಸೋದಕ್ಕೆ. ರೇಣು, ನಾವು ಮಾತಾಡಿ ಸಾಲ್ವ್ ಮಾಡ್ಕೊಳನ್ವಾ ಸ್ವಲ್ಪ ನೆಮ್ಮದಿಯಾಗಿ? ಇದೆಲ್ಲ ಮಾತಾಡ್ ಮುಗ್ಸೋಕಾಗಲ್ಲ. ಹೌದು ಸುಬ್ಬು ಅವ್ರೆ, ಇದೆಲ್ಲ ಮಾತಲ್ ಮುಗ್ಸಕ್ಕಂತೂ ಆಗಲ್ಲ. ಏನೇ ನಿಂದು? ನಿಲ್ಸಿ ವರು, ಇದ್ ಕರೆಕ್ಟ್ ಅಲ್ಲ. ರೇಣು, ನೀನು ಅಷ್ಟೇ. ಏನೇ ನಿಂದು? ಸುಬ್ಬು ನನ್ನೋರು, ಸುಬ್ಬು ನನ್ನೋರು, 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 ನನ್ನೋರು. ಹೇ ನಿಲ್ಸಿ, ತಲೆ ಕೆಟ್ಟಿದೆ ನಿಮ್ಮಿಬ್ಬರಿಗೂ. ಆಗ್ಲಿಂದ ನೋಡ್ತಾ ಇದೀನಿ, ತಲೆ ಕೆಟ್ಟೋರ್ ತರ ಕಿತ್ತಾಡ್ತಾ ಇದ್ದೀರಾ. ನೀವೇನ್ ರೆಸ್ಲರ್ಸಾ? ನಾನೇನ್ ರೆಫ್ರಿನಾ? ಸ್ವಲ್ಪನೂ ಡೀಸೆನ್ಸಿ ಇಲ್ದೆ. ಏನಿದು ನಿಮ್ ಫ್ಯಾಮಿಲಿ ಏನು, ನೀವ್ ಮಾಡ್ತಿರೋದೇನು? 4 ಜನ ನೋಡಿದ್ರೆ ಬಾಯ್ ಬಡ್ಕೊಳಲ್ವಾ? ಮಾತಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂದ್ರೆ ಕಿತ್ತಾಡ್ತಾವ್ರೆ. ಇಲ್ಲಿ ನೋಡಿ, ನಮ್ಮ ಮಧ್ಯೆ 1000 ಇರ್ಬೋದು, ಆದ್ರೆ ಕಿತ್ತಾಡೋದೇ ಸೊಲ್ಯೂಷನ್ ಅಲ್ಲ. ಕೂತ್ಕೊಂಡು ಮಾತಾಡಿದ್ರೇನೆ ಸೊಲ್ಯೂಷನ್ ಸಿಗತ್ತೆ. ಏನು ಮೊದಲು ವಿಷಯ ಏನು ನನಗೆ ಪೂರ್ತಿಯಾಗಿ ಹೇಳಿ, ಆಮೇಲೆ ಡಿಸೈಡ್ ಆಗೋಣ ಏನು ಎಲ್ಲಿ ಅಂತ. ಹಾ, ಅಮ್ಮಯ್ಯ, ಕೂಲಾತ್ರು. ಸರಿ, ಇವಾಗ ಹೇಳಿ ವಿಷಯ ಏನು ಅಂತ. ವರು, ಮೊದಲು ನೀನ್ ಹೇಳು. ನೋಡು ಸುಬ್ಬು, ನಿಜ ಇಲ್ಲ ಗೊತ್ತಾದ್ಮೇಲೂ ನಿನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಹೌದು ಸುಬ್ಬು ಅವ್ರೆ, ನನ್ಗೋಸ್ಕರ ನಿಮ್ಮನ್ ಬಿಟ್ಬಿಡ್ತೀನಿ ಅಂತ ಹೇಳಿದ್ಲಲ್ವಾ, ಇನ್ನೇನವಳು? ಅಜ್ಜಿ ಮಾತನ್ ಕೇಳಿದ್ಮೇಲೆ ನನ್ ಮನ್ಸನ್ ಬದ್ಲಾಯಿಸ್ಕೊಂಡೆ. ನಾನು ಅಜ್ಜಿ ಮಾತ್ ಕೇಳಿನೇ ನನ್ ಮನ್ಸನ್ ಬದ್ಲಾಯಿಸಲ್ಲ ಅಂದಿದ್ದು. ಅಜ್ಜಿ ಏನಂದಿರ್ಬೋದು? ಹೌದು, ಅಜ್ಜಿ ಏನಂದ್ರು? ಅದೆಲ್ಲ ನಿಂಗ್ ಬೇಕಾ? ಏನು, ಅಜ್ಜಿ ನನ್ಗೋಸ್ಕರನೇ ಹೇಳಿದ್ರು ಅಂತ ಅನಿಸ್ತು, ಅದನ್ನೇ ಸೀರಿಯಸ್ ಆಗಿ ತಗೊಂಡೆ. ಆದ್ರೂ ನೀನ್ ಹೇಗೋ ಮನ್ಸ್ ಬದ್ಲಾಯಿಸಿದ್ಯಲ್ಲ, ಇನ್ನೇ ನಿನ್ಗೆ ಮತ್ತೆ ಬದ್ಲಾಯಿಸೋದು? ಅಜ್ಜಿ ಹೇಳಿದ ಮಾತು ನನಗ್ ಕನೆಕ್ಟ್ ಆಯ್ತು, ಅದಕ್ಕೆ ನನ್ ಮನ್ಸ್ ಬದ್ಲಾಯಿಸ್ದೆ. ಅಷ್ಟಕ್ಕೂ ನನ್ ಮನ್ಸು ಬದ್ಲಾಯಿಸಿದ್ದೆ ಅಲ್ವಾ ಮೊದ್ಲು? ನೀನು ಒಂದ್ಸಲ ಬದ್ಲಾಯಿಸ್ಕೋ. ಏನಂದಿರ್ಬೋದು? ಹೌದು, ಅಜ್ಜಿ ಏನಂದ್ರು? ಈಗ ಅದೆಲ್ಲ ಬೇಕಾ ಸುಬ್ಬು ಅವ್ರೆ? ಮತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರ? ಕೊರಿಯನ್ ಸಿನಿಮಾ ಸಬ್ಟೈಟಲ್ಸ್ ಇಲ್ದೆ ನೋಡ್ದಂಗಿದೆ ಕಣೆ. ನನ್ಗೆ ಹುಚ್ಚಿಡಿತಾ ಇದೆ. ಮೊದಲು ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ನಿಮಗಿವಾಗ ಏನ್ ಬೇಕು? ಅಷ್ಟಕ್ಕೂ ನಿಮ್ ಪ್ಲಾನ್ ಏನು? ಸುಬ್ಬು, ನೀ ನನಗ್ ಬೇಕು, ನಾನ್ ನಿನ್ನೇ ಮದ್ವೆ ಆಗೋದು. ಸುಬ್ಬು ಅವ್ರೆ, ನನಗ್ ನೀವ್ ಬೇಕೇ ಬೇಕು, ನಿಮ್ಮನೆ ಮದ್ವೆ ಆಗೋದು. ವೆಂಕಟೇಶ್ವರ, ನೀನ್ ಇದೆಯಯ್ಯ ಅಂತ ಹೇಳಿದಕ್ಕೆ ನಿಂತರ ನೀನ್ ನನಗೂ ಇಬ್ಬರನ್ನ ಪ್ಲಾನ್ ಮಾಡ್ದ. ನೀನ್ ಸುಖವಾಗಿರ್ಬೇಕಯ್ಯ, ಸುಖವಾಗಿರ್ಬೇಕು. ಸುಬ್ಬು, ಸುಬ್ಬು ಅವ್ರೆ, ಏನು ಹೇಳ್ತಾನೆ ಇಲ್ಲ. ಹೇಳಿ ಸುಬ್ಬು ಅವ್ರೆ, ನೀವ್ ನನ್ನೇ ಮದ್ವೆ ಆಗ್ತೀರಾ ಅಂತ. ನೋಡು ಹೇಗ್ ಹೇಳ್ತಿದ್ದಾಳೆ. ನೀ ನನ್ನೇ ಲವ್ ಮಾಡ್ತಾ ಇರೋದು ಅಂತ ಹೇಳೋಳ್ಗೆ. ಅದೆಲ್ಲ ಮೊದ್ಲು, ಇವಾಗಲ್ಲ ಅಲ್ವಾ? ಹಾಗೇನ್ ಸುಮ್ನೆ ನಿಂತಿದ್ಯಾ? ಬಾಯ್ ತೆರೆದು ಮಾತಾಡು. ನನ್ನ ಲವ್ ಮಾಡ್ತಿದ್ಯಾ ಅಂತ ಹೇಳು. ಅವ್ರನ್ ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ಯಾ? ಅವ್ರಿಗೂ ಗೊತ್ತು ಅವ್ರು ನನ್ನೇ ಮದ್ವೆ ಆಗೋದು. ಇಲ್ವೇ, ಸುಬ್ಬು ನನ್ನೇ ಮದ್ವೆ ಆಗೋದು. ಅವರು ನನ್ಗೆ ಸ್ವಂತ. ಸುಬ್ಬು ನನ್ನೋರು, ನನ್ನೇ. ನೀವೇ ಮಾತಾಡ್ತೀರಾ? ನಾನ್ ಮಾತಾಡ್ಬಾರ್ದಾ? ಇವಾಗ ನಾನ್ ಮಾತಾಡ್ತೀನಿ, ಕೇಳಿಸ್ಕೊಳ್ರಿ. ನಿಮ್ಮಿಬ್ರಲ್ಲಿ ನನಗೆ ಯಾರಾದ್ರೂ ಓಕೆ. ನಿಮ್ ಫ್ಯಾಮಿಲಿಯವರು ನಮ್ ಫ್ಯಾಮಿಲಿಯವರು ಸೇರಿ ನಿಮ್ಮಿಬ್ರಲ್ಲಿ ಯಾರನ್ನ ಮದ್ವೆ ಆಗೋ ಅಂತಾರೆ, ಅವ್ರನ್ನೇ ಮದ್ವೆ ಆಗ್ತೀನಿ. ಇದು ಓಕೆನಾ? ಇದೇ ಫೈನಲ್. ಸುಬ್ಬು, ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಎಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಂಡೆ. ಮತ್ತೆ ಹಾಗಾದ್ರೆ ನಮ್ ಲವ್ ಬಗ್ಗೆ ಏನು?
ನೀನ್ ಹೇಳಿದೆಲ್ಲ ಸುಳ್ಳೇನಾ? ನೀನವತ್ತವಳನ್ನ ಮದ್ವೆ ಆಗ್ತೀನಿ ಅಂದಾಗ್ಲೇ ನಂಗೆ ಅರ್ಥ ಆಯ್ತು ನಿಂಗ ಅವಳಿಷ್ಟ ಅಂತ. ನಾನೇ ಹುಚ್ಚಿ ತರ ನೀನು ನಂಬಿ ಮೋಸ ಹೋದೆ. ಒಂದೇ ಮನೆಯಲ್ಲಿ ಒಬ್ಳನ್ನ ಪ್ರೀತಿಸಿ ಇನ್ನೊಬ್ಳನ್ನ ಮದ್ವೆ ಆಗುವಂತ ಚೀಪ್ ಕ್ಯಾರೆಕ್ಟರ್ ನಿಂದು. ಇವಾಗ ನಿನಗೆ ಹೇಳಿ ಏನ್ ಲಾಭ? ಮೋಸ ಮಾಡಿ ನನ್ನ ಬಿಡೋದಕ್ಕೆ ರೆಡಿ ಆದೆ ನೋಡು. ನನ್ ಬೇಕು. ತಪ್ಪೆಲ್ಲ ನಂದೆ. ಪ್ರೀತಿಸ್ಲೇಬಾರ್ದಾಗಿತ್ತು ನಿನ್ನ. ಛೇ! ವರು ಪ್ಲೀಸ್. ವರು ಸಾರಿ. ವರು ಒಂದ್ ಮಾತು ಮಾತಾಡದೆ ನಾನು ಹೇಳೋದನ್ನೆಲ್ಲ ಕೂಲಾಗಿ ಕೇಳಿಸ್ಕೊ. ನಿನಗೆ ಅರ್ಥ ಆಗತ್ತೆ. ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ವರು. ನೀನ್ ಏನ್ ಮಾತಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ನಿನಗೆ ಅರ್ಥನೇ ಆಗ್ತಿಲ್ಲ ವರು. ಅರೆ ನಿನ್ ನಾಲ್ಗೆಗೂ ನಿನ್ ಬ್ರೈನ್ಗೂ ನರ ಕಟ್ಟಾಕೋಗಿದೆ ಗೊತ್ತಾ? ಏನೀ ಕನ್ಫ್ಯೂಷನ್ ವರು? ಒಂದ್ಸತಿ ನಿನ್ನ ಮದ್ವೆ ಆಗು ಅಂತ್ಯ, ಇನ್ನೊಂದ್ಸತಿ ನಿನ್ ತಂಗಿನ ಮದ್ವೆ ಆಗು ಅಂತ್ಯ, ಒಂದ್ಸತಿ ನಿನ್ನ ಮೋಸ ಮಾಡ್ತಿದ್ದೀನಿ ಅಂತ್ಯ. ಏನ್ ವರು ಈ ಕನ್ಫ್ಯೂಷನ್? ನೀನ್ ಕನ್ಫ್ಯೂಸ್ ಆಗೋದಲ್ದೆ ನನ್ನ ಕನ್ಫ್ಯೂಸ್ ಮಾಡ್ತಿದ್ಯಾ ನೀನು. ಸರಿ, ನೀನ್ ಹೇಳೋದೆಲ್ಲ ಕರೆಕ್ಟೇ ಅನ್ಕೊಳ್ಳೋಣ. ನಾನ್ ನಿನ್ನ ಪ್ರೀತಿ ಮಾಡ್ದೆ ಅಂತ ನಾನ್ ನಿನ್ನ ಮದ್ವೆ ಆದ್ರೆ ನಿನ್ ತಂಗಿ ಅದನ್ನ ನೋಡಿ ತಡ್ಕೋತಾಳ? ಮೊದ್ಲೇ ಸೆನ್ಸರಿ ಬಂದಿದ್ಯಾ, ಅವನೇನಾದ್ರೂ ಮಾಡ್ಕೊಂಡ್ರೆ ನೀನ್ ತಡ್ಕೋತೀಯಾ? ಆ ಗಿಲ್ಟ್ ನಿನ್ ಜೀವನ ಪೂರ್ತಿ ಹೊರ್ತೀಯಾ? ಅದೆಲ್ಲ ಯೋಚನೆ ಮಾಡಿ ನಾನು ನಿಮ್ಮಿಬ್ಬರಿಗೂ ಓಕೆ ಅಂದಿದ್ದು ವರು. ಅರೆ ಅಲ್ಲ, ನೀನ್ ಏನು ಅರ್ಥನೇ ಮಾಡ್ಕೊಳ್ದಿರೆ. ವರು, ಐ ಲವ್ ಯು. ಅಟ್ ಎನಿ ಕಾಸ್ಟ್ ಐ ಲವ್ ಯು. ಇಷ್ಟು ದಿನ ಈ ವಿಷಯ ಅರ್ಥ ಆಗಿದೆ ಅನ್ಕೊಂಡೆ, ಆದ್ರೆ ಆಗಿಲ್ಲ. ಇಷ್ಟು ಚಿಕ್ಕ ವಿಷಯನೂ ಅರ್ಥ ಆಗ್ತಿಲ್ವಲ್ಲವರು. ಛೆ, ಹೋಗೋ. ಯು ಆರ್ ಕಿಲ್ಲಿಂಗ್ ಯುವರ್ ಸೆಲ್ಫ್ ಅಂಡ್ ಯು ಆರ್ ಕಿಲ್ಲಿಂಗ್ ಮೀ. ಐ ಆಮ್ ಟೈರ್ಡ್ ಆಫ್ ಡೂಯಿಂಗ್ ದಿಸ್ ವರು. ನನಗೆ ಸಾಕಾಗೋಗಿದೆ. ಸಾರಿ ಸುಬ್ಬು, ಐ ಆಮ್ ವೆರಿ ಸಾರಿ. ನಿನ್ನ ಕಳ್ಕೋತೀನಿ ಅನ್ನೋ ಭಯದಲ್ಲೇ ಏನೇನೋ ಅನ್ಬಿಟ್ಟೆ ಕಣೋ. ಐ ಆಮ್ ಸಾರಿ ಕಣೋ. ಅಮ್ಮಯ್ಯ, ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಲ್ಲವರು. ಐ ಆಮ್ ಸಾರಿ. ನಿನ್ನ ಹೊಡಿಬಾರ್ದಿತ್ತು. ಪರವಾಗಿಲ್ಲ ಸುಬ್ಬು, ನೀನ್ ಹೊಡೆದಾಗ್ಲೇ ನಂಗೆಲ್ಲ ಅರ್ಥ ಆಯ್ತು. ಇಲ್ಲ ಅಂದ್ರೆ ಅರ್ಥ ಆಗ್ತಿರ್ಲಿಲ್ವೇನೋ. ಅಷ್ಟಕ್ಕೂ ನೀನ್ ಹೊಡಿದೆ ಇನ್ಯಾರೋ ಹೊಡಿತಾರೆ. ಐ ವಾಂಟ್ ಯು ಅಂಡ್ ಮೈ ಫ್ಯಾಮಿಲಿ ಟು. ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ. ನಿಮ್ಮ ಅಪ್ಪನ ಹತ್ರ ಹೋಗಿ ನಿಜ ಹೇಳ್ಬಿಡುವರು. ಹಾಗೆ ನಿಮ್ಮ ತಂಗಿನ ಕೂರಿಸ್ಕೊಂಡು ಅವಳಿಗೂ ಅರ್ಥ ಮಾಡಿಸು. ವರು ಆಗೋ ನನ್ನ ಪ್ರೀತಿ ಆಗೋ ಅಲ್ಲ, ವರಲಕ್ಷ್ಮಿಯಾಗಿ ಹೇಳು. ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗಲ್ವೋ ನಾನು ನೋಡ್ತೀನಿ. ಸರಿ ಸುಬ್ಬು. ಬಹಿರತಶ್ಚ ಭೂತಾನಾಂ ಅಜರಂ ಚರಮೇವ ಚ ಸೂಕ್ಷ್ಮ ತತ್ವ ದುರಸ್ತಂ ಜಾತಿಕೇ ಚ ತತ್. ಅಮ್ಮ ವರ ಏನೋ ಹೇಳ್ಬೇಕಂದೆ? ಅಪ್ಪ, ಅದು ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಪ್ಪ? ಮುಂದಿನ ತಿಂಗಳು ಇಟ್ಕೋಬೇಕನ್ಕೊಂಡಿದೀವಮ್ಮ. ಅಷ್ಟೊಂದ್ ಲೇಟಾ? ಈ ತಿಂಗಳೇ ಮಾಡ್ಬೋದಲ್ವಾ ಅಪ್ಪ? ಅವರು ಕೂಡ ಹೇಗೂ ಟೈಮ್ ಇಲ್ಲ ಅಂದ್ರಲ್ವಾ? ನಿಂಗೇನೆ ಅಷ್ಟೊಂದ್ ಅರ್ಜೆಂಟು ಅಕ್ಕನ್ ಮದ್ವೆಗೆ? ಯಾವಾಗ್ಲೂ ಒಂದ್ಸಲ ಆಗತ್ತೆ ಬಿಡು. ಮೊದ್ಲು ಹೋಗಿ ಮನೆ ಕೆಲ್ಸ ನೋಡು. ಸರಿ, ನೀನ್ ಸ್ವಲ್ಪ ಇರಮ್ಮ. ಸರಿ ಬಿಡಮ್ಮ, ನಾನು ಅವ್ರ ಹತ್ರ ಒಂದ್ಸರಿ ಮಾತಾಡ್ ನೋಡ್ತೀನಿ. ಸ್ವಲ್ಪ ಬೇಗ ಇಟ್ಕೊಂಡ್ರೆ ಒಳ್ಳೇದನ್ಸತ್ತೆ ಅಪ್ಪ. ಇಲ್ಲ ಅಂದ್ರೆ ಕೆಲವು ದುಷ್ಟಶಕ್ತಿಗಳು ತಡೆಯುತ್ತೇನೋ ಅನಿಸ್ತಿದೆ. ಸರಿ ರೇಣು, ನಾನ್ ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ಸರಿ, ನೀನ್ ಹೋಗಿ ಅಡಿಗೆ ಕೆಲ್ಸ ನೋಡು. ಸರಿ. ನಾನ್ ಸುಬ್ಬುನ್ ಪ್ರೀತಿಸ್ತಿದ್ದೀನಿ ಅಪ್ಪ. ಏನಂದೆ? ನಾನು ಸುಬ್ಬು ಲವ್ ಮಾಡ್ತಿದೀವಿ ಅಪ್ಪ. ಸುಬ್ಬು ಅಂದ್ರೆ ಅಳಿಯಂದ್ರೇನಾ? ಅಬ್ಬಾ, ಎಂತ ಒಳ್ಳೆ ವಿಷಯ ಹೇಳ್ದಿಯೇ. ಆಗ್ತಿರೋ ಅಳಿಯನ್ನೇ ಪ್ರೀತಿಸೋದು ಎಂತ ದೊಡ್ಡ ವಿಷಯನೇ. ನೀನ್ ಹೇಳ್ತಿರೋದ್ ನಿಜನಾ? ಹೌದು, ನಾನ್ ಸುಬ್ಬುನ್ ಪ್ರೀತಿಸಿದ್ದೀನಿ. ಆ ವಿಷಯನ ನಿಮ್ಗೆ ಹೇಳೋದ್ರಲ್ಲೇ ಇದೆಲ್ಲ ಆಗೋಯ್ತು.
ಏನ್ ಹೇಳ್ತಾ ಇದೀಯವರ? ಇನ್ನೊಂದ್ ತಿಂಗಳಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡು ಈಗ್ಲಾ ಹೇಳೋದು? ಒಳ್ಳೆ ವಿಷಯನೇ ಹೇಳಿದ್ಲಲ್ವೇನೋ, ಅದ್ರಲ್ಲಿ ಏನೋ ತಪ್ಪಿದೆ. ಅಮ್ಮ ನಿನ್ಗೇನು ಗೊತ್ತಾಗಲ್ಲ, ಸ್ವಲ್ಪ ಸುಮ್ನೆ ಇರು. ನಂಗೆಲ್ಲ ಗೊತ್ತಪ್ಪ, ಅವಳನ್ ಮದ್ವೆ ಆಗೋ ಹುಡ್ಗಂತಾನೆ ಪ್ರೀತಿಸಿರೋದು, ಅದ್ರಲ್ಲಿ ತಪ್ಪೇನಿದೆ? ಅಮ್ಮ ನೀನ್ ದಯವಿಟ್ಟು ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ನ ಕ್ಷಮಿಸ್ಬಿಡಿ ಅಪ್ಪ. ಇದಕ್ಕಿಂತ ಮೊದ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇವಾಗ ಈ ವಿಷಯ ಹೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗೋ ಹುಡ್ಗನೇ ಪ್ರೀತಿಸಿ ಯಾಕೆಷ್ಟ್ ಭಯ ಪಡ್ತಿದ್ಯಾ? ನೀನೇನು ಯಾವ ತಪ್ಪು ಮಾಡಿಲ್ಲ. ಅಮ್ಮ ಸುಮ್ನೆ ಇರಮ್ಮ. ತಪ್ಪೇ ಮಾಡ್ದಿರೋ ಆ ಹುಡ್ಗಿನ್ ಯಾಕೋ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ಯಾ? ವರ ಏನಿದೆಲ್ಲ? ಇಲ್ಲಿ ಬಂದ್ ಏನ್ ಮಾಡ್ತಿದ್ಯಾ? ಎಷ್ಟು ದಿನದಿಂದ ನಡೀತಿದೆ ಇದೆಲ್ಲ? ಊರವ್ರಿಗೆಲ್ಲ ಅವ್ರ ಫೋಟೋ ತೋರಿಸಿ ಎಷ್ಟು ಸಂತೋಷ ಪಟ್ಟೆ ನಾನು. ಈಗ ನನ್ ಮುಖ ಎಲ್ಲಿ ಇಟ್ಕೊಳ್ಳಿ? ತಲೆ ಎಲ್ಲೆಲ್ಲೋ ಇಟ್ಬಿಟ್ಟು ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಅವಳು ಹೇಳಿರೋ ಮಾತಿಗೆ ಖುಷಿಯಾಗಿರೋದ್ ಬಿಟ್ಟು ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ನೀನು? ಅಮ್ಮ ನಿನಗೆ ಶತಕೋಟಿ ನಮಸ್ಕಾರ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ಇಲ್ಲಿ ನಡೆಯೋದೇನು ನಿನಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ನೀನ್ ಮದ್ವೆ ಅಂತ ಹಠ ಹಿಡಿದಿದ್ರೆ ಇದು ನಡೀತಿರ್ಲಿಲ್ಲ. ನೀನ್ ಪಟ್ಟು ಹಿಡ್ದಿದ್ದಕ್ಕೆ ಇದೆಲ್ಲ ಇಲ್ಲಿವರೆಗೂ ಬಂದಿದ್ದು. ದೊಡ್ಡವಳಲ್ವಾ? ದೊಡ್ಡವ್ರ ತರ ನಡ್ಕೊಳ್ತಾ ಇದ್ರೆ ಹೀಗಾಗೋದು. ನೋಡು ಎಲ್ಲ ನಾಶ ಆಗೋಯ್ತು. ನಿನಗ್ ಖುಷಿ ಪಡಿಸೋದಕ್ಕೆ ಇವಳಿಗೆ ಮದುವೆ ಮಾಡ್ತಿದ್ರೆ ಆ ಹುಡುಗನ ಇವಳು ಪ್ರೀತಿಸಿದಾಳಂತೆ. ಅಯ್ಯೋ ಅಯ್ಯೋ, ಲೋಕದಲ್ಲಿ ಇಲ್ದೇ ಇರೋ ವಿಚಿತ್ರ ಎಲ್ಲ ನನ್ನ ಮನೆಯಲ್ಲೇ ನೋಡ್ಬೇಕಾಗಿದೆ. ಈಗ ಸಂತೋಷನ ನಿನಗೆ? ಅದಲ್ಲ ಕಣೋ. ಮಾತಾಡ್ಬೇಡ ನೀನು. ಇನ್ಮೇಲೆ ಯಾವ ವಿಷಯದಲ್ಲೂ ತಲೆ ಹಾಕ್ಬೇಡ. ಇದು ನನಗೂ ನನ್ನ ಮಕ್ಕಳಿಗೆ ಸಂಬಂಧಪಟ್ಟಿರೋ ವಿಷಯ. ನೀನು ಮಧ್ಯದಲ್ಲಿ ಬರ್ದೇ ಇದ್ರೆ ತುಂಬಾ ಒಳ್ಳೇದು. ನಾನೇ ಏನೋ ಒಂದು ಮಾಡ್ತೀನಿ. ಇದು ನನ್ನ ಮಗಳ ಜೀವನ ಹಾಳು ಮಾಡಕ್ ಇಷ್ಟ ಇಲ್ಲ ನನಗೆ. ಹೇಗೂ ನನ್ನ ಮರ್ಯಾದೆ ಬೀದಿಗೆ ತಂದಿದ್ಯಾ. ಈಗೇನ್ ಮುಂದಕ್ಕೆ? ಅಪ್ಪ, ನಾನ್ ಹೇಳೋದಿಷ್ಟೇ. ನನ್ ಮದ್ವೆ ಆದ್ರೆ ಅವರೇನೆ ಆಗೋದು. ಆದ್ರೆ ಸುಬ್ಬು ನನ್ನನ್ನೇ ಪ್ರೀತಿಸ್ತಿದ್ದಾರೆ ಅಪ್ಪ. ಅದಕ್ಕೆ ನಾನ್ ನಿಮ್ಮನ್ನ ನಮಗ್ ಮದ್ವೆ ಮಾಡ್ಸಿ ಅಂತ ಕೇಳ್ತಾ ಇರೋದು. ಏನಿದು? ಬೇಕಿದ್ರೆ ಅವ್ರನ್ನ ಇಲ್ಲಿ ಕರ್ಸ್ಬಿಟ್ಟು ಕೇಳಿ ಅಪ್ಪ, ವಿಷಯ ಅರ್ಥ ಆಗತ್ತೆ. ನನ್ಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಕೈ ಕಾಲು ಆಡ್ತಾ ಇಲ್ಲ. ಭಗವಂತ, ಇವನು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹೇಗ್ ಕೂತಿದ್ದಾನೆ ನೋಡಿ. ಈಗ ನಿಮ್ ಮಗನ ಬೈದು ಏನ್ ಪ್ರಯೋಜನ ಬಿಡಿ. ವಿಷಯ ಗೊತ್ತಾಯ್ತಲ್ವಾ? ಈಗ ಏನ್ ಮಾಡ್ಬೇಕು ಹೇಳಿ? ಇವನ್ ಮಾಡಿರೋ ಕತೆಗೆ ನನ್ ತಲೆ ಚಿಟ್ಟು ಹಿಡಿತಿದೆ. ಅವ್ರ ಇಷ್ಟ ಬಂದಂಗೆ ಆಟ ಆಡೋದಕ್ಕೆ ಆಟ ಅನ್ಕೊಂಡಿದ್ದಾರೆ. ಆದ್ರೆ ಇವ್ರಿಗೆ ಜೀವನ ಅಂತ ಅದು ಹೇಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ನೀವು ಏನಾದ್ರೂ ಅನ್ಕೊಳ್ಳಿ, ಇಷ್ಟೆಲ್ಲ ಗೊತ್ತಾದ್ಮೇಲೆ ಈ ಮದುವೆ ಬೇಡ ಅನ್ನಿಸ್ತಿದೆ. ನನ್ನ ಮನ್ಸಲ್ಲೂ ಅದೇ ಇದೆ. ಇದನ್ನ ನಿಮ್ಮ ಹತ್ರ ಹೇಳೋದಕ್ಕೆ ನನ್ನ ಮನ್ಸಿಗೆ ಸಂಕೋಚ ಆಗ್ತಿದೆ. ಇವನ್ ಮಾಡಿರೋ ಕೆಲ್ಸ ಈಗ್ಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಅದೇ ನಿಶ್ಚಿತಾರ್ಥ ಆದ್ಮೇಲೆ ಗೊತ್ತಾಗಿದ್ರೆ ನಿಜವಾಗ್ಲೂ ನಮ್ಮ ಮರ್ಯಾದೆ ಹೋಗ್ತಿತ್ತು. ಎಲ್ಲ ಏಡುಕೊಂಡಲು ದಯೆ. ಆಗಿದ್ದೆಲ್ಲ ನಮ್ಮ ಒಳ್ಳೇದಕ್ಕೇನೆ. ಅಪ್ಪ, ನಾನು ಹೇಳೋದು. ಬಾಯಿ ಮುಚ್ಚೋ ನೀನು. ಕೆಲ್ಸಕ್ಕೆ ಬಾರದೇ ಇರೋನೆ. ಒಂದ್ ಮದುವೆ ಮಾಡ್ಕೊಂಡು ಸಾಯೋ ಅಂದ್ರೆ ಪ್ರೀತಿ ಗೀತಿ ಅಂತ ಹೇಳ್ತೀಯ. ಅಪ್ಪ, ಒಂದ್ಸಲ ಹೇಳೋದನ್ ಕೇಳಿ. ಇಷ್ಟು ದಿನ ಕೇಳಿರೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದೆ. ಇನ್ನು ಕೇಳೋ ತಾಳ್ಮೆ ಇಲ್ಲಮ್ಮ. ಇನ್ನು ಈ ಮದುವೆ ನಡೆಯಲ್ಲ ಅಷ್ಟೇ. ಸರಿ ಕಣ್ರಿ, ನಾನಿನ್ ಹೊರಡ್ತೀನಿ. ಮಾಡಿದ್ ಸಾಕು, ನಡಿಯೋ. ಏನೋ ಧ್ವಜಸ್ತಂಭ ತರ ನಿಂತಿದ್ಯಲ್ಲ, ನಡಿ. ಅಪ್ಪ, ನನ್ ಮದ್ವೆ ಅಂತ ಆದ್ರೆ ಅದು ವರು ಜೊತೆನೆ. ಅಪ್ಪ, ನಾನು ಕೂಡ ಮದ್ವೆ ಅಂತ ಆದ್ರೆ ಸುಬ್ಬು ಅವ್ರನ್ನೇ ಆಗ್ತೀನಪ್ಪ. ಏನ್ ಆಟ ಆಡ್ತಾ ಇದ್ದೀರಾ ಇಬ್ರು? ಮಾಡಿದ್ದೆಲ್ಲ ಮಾಡ್ಬಿಟ್ಟು ಚಿಕ್ಕ ಮಕ್ಕಳ ತರ ಹಠ ಹಿಡಿತಿದ್ದೀರಲ್ಲ. ಆದ್ರೂ ನೀವಿಬ್ರು ಮದುವೆ ಮಾಡ್ಕೊಂಡ್ರೆ ಅವಳ ಪರಿಸ್ಥಿತಿ ಏನು? ಅಪ್ಪ, ನಾನು ಅವ್ರನ್ನೇ ಪ್ರೀತಿಸಿರೋದು. ನೋಡ್ದ್ಯಾ? ನೀನ್ ಅನ್ಕೊಂಡಾಗಿ ಮದುವೆ ಆದ್ರೆ ನಿನ್ಗೆ ಸೌತಿ ಎಲ್ಲೋ ಇರಲ್ಲ, ಮನೇಲೇ ಇರ್ತಾಳೆ. ಬೇಕಾ ಇದೆಲ್ಲ? ಅಪ್ಪ, ಮಾವ,
ಒಂದ್ಸಲ ನಮ್ಮ ಮಾತಿನ ಕೇಳಿಸ್ಕೊಳ್ಳಿ. ಪ್ಲೀಸ್ ಅಂಕಲ್, ನಾವು ಹೇಳೋದು ಕೇಳಿ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಹುಡ್ಗ ನನ್ನನ್ ನೋಡೋಕೆ ಅಂತ ಬಂದು ಆಮೇಲೆ ನಾವು ಪ್ರೀತಿಸ್ತೀವಿ ಅಂತ ಗೊತ್ತಾಗಿದ್ರೆ ಅವಾಗ ನಿಮ್ಗೆ ಈ ಮದ್ವೆ ಓಕೆ ಆಗ್ತಿತ್ತಲ್ವಾ? ಆದ್ರೆ ಹಾಗಾಗದೇ ಇರೋ ಥರ ಮಾಡಿದ್ ನೀವೇ ಅಪ್ಪ. ದಿನ ಮದ್ವೆ ಮಾಡ್ಕೊ ಅಂತೀರಾ ಹೊರತು ಯಾವಾಗ ಏನು ಎಲ್ಲಿ ಅಂತ ಕೇಳಿದ್ರಾ? ಅಲ್ಲ ಕೇಳಿದ್ರಾ? ಒಂದ್ ವೇಳೆ ಕೇಳಿದ್ರೆ ಇಲ್ಲಿ ತನಕ ಬರ್ತಿತ್ತಾ? ಯಾವಾಗ್ಲೂ ಮಾತಿಗೆ ಮುಂಚೆ ಒಂದು, ಮಾತಾದ್ಮೇಲೆ ಒಂದು ಅಂತ ಹೇಳ್ತೀರಾ ಹೊರತು ನನ್ನನ್ನು ಕೂರ್ಸ್ಕೊಂಡು ಯಾವತ್ತಾದ್ರೂ ಒಂದ್ಸತಿ ಮಾತಾಡಿದ್ದೀರಾ? ಮಾತಾಡಿಲ್ಲ. ಸರಿ, ನಾನೇ ಹೇಳೋಣ ಅನ್ಕೊಂಡೆ, ಆದ್ರೆ ಕಣ್ಮುಚ್ಚ ತೆಗೆಯೋ ಅಷ್ಟೊಂದು ಇಷ್ಟೆಲ್ಲ ಆಯ್ತು. ಅಪ್ಪ, ನೀವೇನ್ ಹೇಳಿದ್ರಿ? ಈ ವಿಷಯ ಹೊರಗಡೆ ಗೊತ್ತಾದ್ರೆ ತಲೆ ಎತ್ಕೊಂಡು ಹೇಗೆ ಓಡಾಡೋದು ಅಂತ? ಆ ಥರ ತಲೆ ತಗ್ಸೋ ಕೆಲ್ಸ ನಾವೇನ್ ಮಾಡಿದೀವಿ? ಮನ್ಸಿಗೆ ಇಷ್ಟ ಆಗಿರೋರ್ನ ಪ್ರೀತಿಸಿದೀವಿ ಅಷ್ಟೇ ಅಲ್ವಾ? ಇದೆಲ್ಲ ನಿಮ್ಗೆ ಹೇಳ್ಬೇಕು ಅಂತ ಮೊದಲನೇ ದಿನದಿಂದ ಎಷ್ಟು ಪ್ರಯತ್ನ ಪಟ್ವಿ. ಯಾರಿಗೂ ತೊಂದರೆ ಆಗ್ಬಾರ್ದು, ಯಾರೂ ದುಃಖ ಪಡ್ಬಾರ್ದು ಅಂತ, ಎಲ್ಲಾರ್ನೂ ಒಪ್ಸಿ ಮದ್ವೆ ಆಗ್ಬೇಕು ಅಂತ ನಾವೇ ಏನೋ ಒಂದು ಜಗಳ ಆಡಿ ಈಗ ನೋಡಿ ನಿಮ್ ಮುಂದೆ ಈ ಥರ ನಿಸ್ಸಹಾಯಕರಾಗಿ ನಿಂತಿದೀವಿ. ನಿಮಗೊಂದು ವಿಷಯ ಗೊತ್ತಾ ರೀ? ವರುಣ್ ನಿಮ್ಗೋಸ್ಕರ ಎಷ್ಟು ಯೋಚನೆ ಮಾಡ್ತಾಳೆ ಗೊತ್ತಾ? ನಿಮ್ಮೆಲ್ಲರಿಗೋಸ್ಕರ ನನ್ನನ್ನು ಬಿಡೋದಕ್ಕೂ ತಯಾರಾಗಿದ್ಲು ಅವಳು. ಅವಳ ತಂಗಿಗೋಸ್ಕರ ಪ್ರೀತಿನ ಬಿಡೋದಕ್ಕೂ ರೆಡಿಯಾಗಿದ್ಲು. ಇಷ್ಟೆಲ್ಲ ಯೋಚನೆ ಮಾಡೋ ನಾವು ಒಂದಾಗಕ್ಕಾಗ್ತಿಲ್ಲ ಅಂದ್ರೆ ನನಗೆ ತುಂಬಾ ನೋವಾಗ್ತಿದೆ. ಯಾರೋ ಏನೋ ಅನ್ಕೋತಾರೆ ಅಂತ ಅವ್ರಿಗೋಸ್ಕರ ನಮ್ಮನ್ನು ನೋಯಿಸ್ಬೇಡಿ. ಯಾಕಂದ್ರೆ ಅವ್ರ ಮಾತೆಲ್ಲ ಸ್ವಲ್ಪ ಸಮಯಕ್ಕೆ ಮಾತ್ರ. ಆದ್ರೆ ನಮ್ಗದು ಜೀವನ, ಒಂದು ಜೀವನ ಪೂರ್ತಿ ನಡೀತಿರೋ ವಿಷಯ ಆಗಿರುತ್ತೆ. ಒಂದೇ ಸಲ ನಮ್ಮ ಬಗ್ಗೆ ಯೋಚನೆ ಮಾಡಿ ಪ್ಲೀಸ್. ನಾನು ಸುಬ್ಬು ಮದುವೆ ಆಗೋ ಹಾಗೆ ಮಾಡಿ. ನಿಮ್ಮ ಹಠಕ್ಕೆ ನಮ್ಮನ್ನ ದೂರ ಮಾಡಿ ನಾವು ನೋವು ಅನ್ಭವಿಸೋದನ್ನ ನೋಡಿ ನೀವಿಡೀ ಜೀವನ ನೋವು ಅನ್ಭವಿಸೋದಕ್ಕಿಂತ ಪ್ಲೀಸ್ ಅಂಕಲ್, ನಮ್ಮನ್ನ ಒಂದ್ ಮಾಡಿ ನಮ್ಮನ್ನ ಮದುವೆ ಆಗಕ್ಕೆ ಬಿಡಿ. ನಿಲ್ಸಿ. ಏನು ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಇಲ್ಲೇನ್ ನಡೀತಾ ಇದೆ? ನೀವ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ನಿಮ್ಗಿನ್ನೂ ನಿಜವಾದ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಸುಬ್ಬು ಅವ್ರಿಗಿಂತ ನಮ್ಮಕ್ಕ ವಯಸ್ಸಲ್ಲಿ ತುಂಬಾ ದೊಡ್ಡೋಳು. ಈ ವಿಷಯ ನಿಮ್ಗೆಲ್ಲ ಹೇಳಲಾರ್ದೆ ಮುಚ್ಚಿಟ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ರು. ಈ ವಿಷಯಕ್ಕೇನೆ ಇದಕ್ಕಿಂತ ಮುಂಚೆ ಹೇಳೋಕಾಗ್ದೆ ತೊಂದರೆ ಪಡ್ತಾ ಇದ್ರು. ಆಹಾ, ಒಂದು ಕರೆಕ್ಟ್ ಆಗಿಲ್ಲ ಕಣ್ರಿ. ಈ ಮದುವೆ ನಡೆಯಲ್ಲ. ಹೌದು ಕಣ್ರಿ. ಸರಿ. ನಿಲ್ರಪ್ಪ ದೊಡ್ಡ ಮನುಷ್ಯ, ಅಲ್ಲಿಂದ ಕದಲಿದ್ರೆ ಕಾಲ್ ಮುರಿತೀನಿ. ಅಮ್ಮ, ನೀನ್ ಮಾತಾಡ್ಬೇಡ. ನೀನ್ ಬಾಯ್ ಮುಚ್ಚು. ನಿನ್ಗೇನು ಗೊತ್ತಾಗಲ್ಲ. ಏನೋ ಏನ್ ಹೇಳ್ತಾ ಇದ್ಯಾ? ನನ್ಗೇನ್ ಗೊತ್ತಿಲ್ವಾ? ನಂಗೆಲ್ಲ ಗೊತ್ತು. ಅಮ್ಮ ವರಲಕ್ಷ್ಮಿ, ಅಜ್ಜಿ, ಮಗ ಸುಬ್ಬರಾಜ್, ಅಜ್ಜಿ, ಯಾರ್ ಏನೇ ಅಂದ್ರು ನಿಮ್ ಮದ್ವೆಗೆ ಯಾರೇ ಅಡ್ಡಿಪಡಿಸಿದ್ರು ನಿಮ್ಮಿಬ್ರು ಮದ್ವೆನ ನಾನ್ ಮಾಡಿಸ್ತೀನಿ. ಅಮ್ಮ, ಏನ್ ಮಾತಾಡ್ತಿದ್ಯಾ? ಇವ್ರಿಬ್ರು ಮಾಡಿರೋ ರಾಧ ಅಂತ ನೋಡ್ತಾ ಇದೆಯಲ್ಲ. ಎಲ್ಲ ಕೇಳಿಸ್ಕೊಂಡೆ, ಎಲ್ಲ ನೋಡ್ಬಿಟ್ಟೆ ಮಾತಾಡ್ತಿದೀನಿ ಕಣೋ. ಪಾಪ ಮಕ್ಳು, ಯಾರಿಗೂ ತೊಂದ್ರೆ ಕೊಡ್ಬಾರ್ದು, ಯಾರನ್ನು ನೋಯಿಸ್ಬಾರ್ದು ಅಂತ ಹಿಂಗೆಲ್ಲ ಮಾಡಿದಾರ್ ಕಣೋ. ಅವರೇ ಕಷ್ಟ ಪಡ್ತಾ ಇದ್ರೆ ನೀವೆಲ್ರೂ ಸೇರ್ಬಿಟ್ಟು ಅವ್ರಿಗೆ ಕಷ್ಟ ಕೊಡ್ತಿದ್ದೀರಲ್ರೋ. ಅದು ಹಾಗಲ್ಲಮ್ಮ. ಹುಡುಗನ್ಗಿಂತ ಹುಡುಗಿ ವಯಸ್ಸಲ್ಲಿ ದೊಡ್ಡವಳು, ಅದಕ್ಕೆ ಮದುವೆ ಮಾಡಬಾರ್ದು ಅಂತಿದ್ದೀನಿ. ಹುಚ್ಚ ನನ್ ಮಗ್ನೆ. ರಾಧಾ ಕೃಷ್ಣರಲ್ಲಿ ಕೃಷ್ಣನ್ಗಿಂತ ರಾಧಾನೇ ದೊಡ್ಡೋಳು. ಆ ದೇವತೆಗಳೇ ಪ್ರೀತಿಸಿದ್ರು ಅಂದ್ರೆ ಇವ್ರಿಗೆ ವಯಸ್ಸು ಯಾಕೋ ಅಡ್ಡ ಬರುತ್ತೆ? ಪೆದ್ಗಳ. ಅವರು ದೇವತೆಗಳ ಕಣಮ್ಮ, ಇವರು ಮನುಷ್ಯರು. ನೀನ್ ಬಾಯಿ ಮುಚ್ಚೋ. ಆದ್ರೂ ರಾಧಾಕೃಷ್ಣ ಯಾವಾಗ ಮದುವೆ ಮಾಡ್ಕೊಂಡ್ರು? ನೀವೇನಾದ್ರೂ ನೋಡಿದ್ರಾ? ನೀನ್ ಯಾವಾಗಾದ್ರೂ ಬೃಂದಾವನಕ್ ಹೋಗಿದ್ಯಾ? ಬೃಂದಾವನ ತುಂಬಾ ದೂರ ಅಲ್ವಾ, ಅದಕ್ಕೆ ಹೋಗಕ್ಕಾಗ್ಲಿಲ್ಲ. ಅದಕ್ಕೆ ನಿನ್ಗೇನು ಗೊತ್ತಿಲ್ವೋ ಪೆದ್ದ? ಬೃಂದಾವನದಲ್ಲಿ, ಆ ಭಾಂಡೀರ್ವನದಲ್ಲಿ ಆ ಬ್ರಹ್ಮನೇ ಅವ್ರಿಬ್ರಿಗೂ ಮದ್ವೆ ಮಾಡ್ಸಿದ್ರು. ಅವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ
ಇವ್ರಿಬ್ರು ಮದ್ವೆಗೆ ವಯಸ್ಸು ಅಡ್ಡ ಬರಲ್ವೋ ಪೆದ್ದ? ನಾವ್ 6 ವರ್ಷದಿಂದ ಪ್ರೀತಿಸ್ತಿದೀವಿ ಮಾವ. ನಮ್ಮ ಮಧ್ಯೆ ವಯಸ್ಸು ಯಾವತ್ತೂ ಅಡ್ಡ ಬಂದಿಲ್ಲ. ಮನುಷ್ಯಂಗಿರೋ ಅವ್ರ ಮನಸ್ಸು ಮುಖ್ಯ ಆಗತ್ತೆ, ಅವ್ರ ವಯಸ್ಸಲ್ಲ. ಅಷ್ಟಕ್ಕೂ ವಯಸ್ಸು ಇದಕ್ ಸಂಬಂಧಪಟ್ಟಿದ್ದು, ಪ್ರೀತಿ ಮನ್ಸಿಗೆ ಸಂಬಂಧಪಟ್ಟಿರೋದು. ಎರಡಕ್ಕೂ ತುಂಬಾ ಅಂತರ ಇದೆ. 2 ಮನ್ಸ್ಗಳು ಕಲಿಬೇಕು ಅಂದ್ರೆ ಇದು ಇರ್ಬೇಕು ಅದು ಬೇಕು ಅಂತ ಯೋಚನೆ ಎಲ್ಲ ಮಾಡ್ಬಾರ್ದು ಕಣ್ರೋ. ಇಬ್ರು ಮನ್ಸು ಒಂದಾಗಕ್ಕೆ ಬೇಕಾಗಿರೋದು ಸ್ವಚ್ಛವಾಗಿರೋಂತ ಮನ್ಸು. ಆ ಮನ್ಸು ಇವ್ರಿಬ್ರಿಗೂ ಇದೆ. ಒಂದ್ ಮಾಡ್ರೋ ಅವ್ರನ್ನ. ಅವ್ರ ಪ್ರೀತಿನ ಒಪ್ಕೊಂಡು ಮದ್ವೆ ಮಾಡಿಸ್ರಪ್ಪ. ಅಷ್ಟಕ್ಕೂ ಪ್ರೀತಿಲಿ ಅರ್ಹತೆ ಎಲ್ಲ ಬೇಕಿರೋದು. ಎಲ್ಲ ಅದ್ಭುತನೇ. ಅಮ್ಮ ಅದು ಹಾಗಲ್ವೇ? ನೀನ್ ಬಾಯಿ ಮುಚ್ಕೊಳ್ಳೋ ಕುಂಬಳಕಾಯಿ ಮುಗ್ದವನೆ. ಇದು ನನ್ಗೂ ನನ್ ಮೊಮ್ಮಗಳಿಗೂ ಸಂಬಂಧಪಟ್ಟಿರೋ ವಿಷಯ. ಇದ್ರಲ್ಲೇನಾರು ತಲೆ ಹಾಕ್ದೆ ಅನ್ಕೋ, ನೀನ್ ತಲೆನ ಒರಳ್ ಕಲ್ಲಲ್ಲಿ ಹಾಕಿ ಒನಕೆಲಿ ಕುಡ್ತೀನಿ. ಅರ್ಥ ಆಯ್ತಾ? ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಇವ್ರಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಇಷ್ಟ ಇದ್ದವ್ರು ಬಂದು 4 ಅಕ್ಷತೆ ಕಾಳು ಹಾಕಿ, ಇಲ್ದಿದ್ದವ್ರು ಊಟ ಮಾಡ್ಕೊಂಡು ಹೋಗ್ತಾ ಇರಿ. ಇದು ಅಜ್ಜಿ ಮಾತು, ಇವ್ರಿಬ್ರಿಗೂ ಬಂಗಾರದ ಮಾತು. ಕೂತ್ಕೊಳ್ಳಿ. ರೇಣು, ನಿನ್ ನೋವು ನನ್ಗೆ ಅರ್ಥ ಆಗತ್ತಮ್ಮ. ನನ್ ನೋವು ನಿಂಗೆ ಅರ್ಥ ಆಗಲ್ಲ ಅಜ್ಜಿ. ನನ್ ಮಾತ್ ಕೇಳು. ಸುಬ್ಬು ಅಂದ್ರೆ ನಿಂಗಿಷ್ಟನಾ? ಹೌದು. ಮತ್ತೆ ಸುಬ್ಬುಗೆ ನೀನು ಅಂದ್ರೆ ಇಷ್ಟನಾ? ಅದನ್ನ ನಿನ್ ಹತ್ರ ಹೇಳಿದ್ನಾ? ಮತ್ತೆ ಇಷ್ಟೆಲ್ಲ ಮಾತಾಡಿದ್ದು, ಇದಕ್ಕೂ ಮೊದಲು ಮೇಲ್ಗಡೆ ಓಕೆ ಅಂದಿದ್ದು, ಅಂದ್ರೆ ಇದೆಲ್ಲ ಸುಳ್ಳ? ಇದೆಲ್ಲ ಅವ್ರು ಬೇಕು ಅಂತಾನೆ ಒಂದಾಗಕ್ಕೆ ನೀನು ಸುಮ್ನಿರ್ಬೇಕು ಅಂತಾನೆ ಮಾಡಿರೋ ಅಂತ ಕೆಲ್ಸ. ತಪ್ಪೆ. ನಿನ್ ದೃಷ್ಟಿಲ್ ನೋಡಿದ್ರೆ ಅವ್ರು ಮಾಡಿರೋ ತಪ್ಪೆ. ಒಂದ್ಸಲ ಅವ್ರ ದೃಷ್ಟಿಲೂ ಯೋಚನೆ ಮಾಡಿ ನೋಡಮ್ಮ. ಜೀವನ ಪೂರ್ತಿ ಇಷ್ಟ ಇಲ್ದಿರೋರ್ ಜೊತೆ ಸಂಸಾರ ಮಾಡೋದು ಅಂದ್ರೆ ಆ ನೋವು ಹೆಂಗಿರುತ್ತೆ ನಂಗೊತ್ತು. ಅದನ್ ಬಿಟ್ಟು ನನ್ ಮಾತ್ ಕೇಳಿ ಅವ್ರನ್ನ ಮದ್ವೆ ಆಗಕ್ ಬಿಡು. ಸಮಾಜಕ್ಕೋಸ್ಕರ ಸಂಸಾರ ಮಾಡೋಂತ ಗಂಡ ನಿನಗ್ ಬೇಡ ರೇಣು. ಪ್ರೀತಿನ ಅನ್ಭವಿಸೋದ್ರಲ್ಲಿರೋ ಆನಂದ ಪ್ರೀತಿನ ಕಿತ್ಕೊಳ್ಳೋದ್ರಲ್ಲಿ ಇಲ್ಲ ರೇಣು. ಸಾರಿ ರೇಣು, ನಿನ್ ಫೀಲಿಂಗ್ಸ್ ಜೊತೆ ಆಟಾಡ್ಬೇಕು ಅಂತಲ್ಲ, ನಿನ್ನ ಹರ್ಟ್ ಮಾಡಬಾರ್ದು ಅಂತ ಮಾಡಿದ ಕೆಲಸನೇ ಇದಲ್ಲ. ಐ ಆಮ್ ರಿಯಲಿ ಸಾರಿ. ಆದರೂ ನಿಮ್ಮ ಅಕ್ಕ ತುಂಬ ಗ್ರೇಟ್ ರೇಣು. ನಿನಗೋಸ್ಕರ ನನ್ನ ಅಂದರೆ ಅವಳನ್ನ ಅವಳೇ ಬಿಟ್ಕೊಡೋದಕ್ಕೆ ರೆಡಿ ಆದ್ಲು. ಈ ಕಾಲದಲ್ಲಿ ಇಂಥವ್ರು ಸಿಗೋದು ತುಂಬ ರೇರ್ ರೇಣು. ನಿನಗೋಸ್ಕರ ಅವಳು ತುಂಬ ಮಾಡಿದ್ದಾಳೆ. ಅದೆಲ್ಲ ನಾನು ಹೇಳ್ಕೊಂಡಿಲ್ಲ ಅಷ್ಟೇ. ಒಂದ್ಸತಿ ಅವಳ ಬಗ್ಗೆ ಯೋಚನೆ ಮಾಡು ರೇಣು, ಪ್ಲೀಸ್. ಹೌದಮ್ಮ, ಅಮ್ಮ ಇಲ್ದಿರೋ ಸ್ಥಾನ ತುಂಬಿದ್ದು ನಿಮ್ಮ ಅಕ್ಕನೇ. ಒಂದ್ಸರಿ ನಿಮ್ಮ ಅಕ್ಕನ ಬಗ್ಗೆ ಯೋಚನೆ ಮಾಡು. ಅಷ್ಟು ಕೇಳ್ಕೊತಿದಾರಲ್ಲಮ್ಮ, ಒಪ್ಕೊಳಮ್ಮ. ಒಪ್ಕೊಮ್ಮ. ಅಮ್ಮ ರೇಣು, ನಾನ್ ನಿನ್ಗೆ ಮಾತ್ ಕೊಡ್ತಿದ್ದೀನಿ. ಈ ಸುಬ್ಬುಗಿಂತ ಅಂದವಾಗಿರೋನ್ನ ಒಳ್ಳೆಯವನ್ನೇ ಕರ್ಕೊಂಡ್ ಬಂದು ನಿಂಗ್ ಮದ್ವೆ ಮಾಡ್ಸಿನೇ ನಾನ್ ಮೇಲ್ ಹೋಗೋದು. ಈ ಅಜ್ಜಿ ಮಾತ್ ಎಷ್ಟ್ ನಿಜ ಅಂತ ನಿಂಗ್ ಗೊತ್ತು ತಾನೇ? ಸಾರಿ ರೇಣು, ಇನ್ ಮುಂದೆ ನೀನೇನು ಹೇಳ್ತೀಯೋ ಹಾಗೆ. ಎಸ್. ಅಮ್ಮ, ಏನೋ ನಿಂದು? ನನ್ನ ಕ್ಷಮಿಸ್ಬಿಡಮ್ಮ. ಅವತ್ತು ಕೋಪದಲ್ಲಿ ಏನೇನೋ ಬೈದ್ಬಿಟ್ಟೆ ನಿನ್ಗೆ. ನಿಂದು ಇಂಥದನ್ನೆಲ್ಲ ಹುಡ್ದಾಗಿಂದಾನೆ ಅನ್ಭವಿಸಿದೀನಿ. ಇವಾಗ ಯಾಕಪ್ಪ ಈ ಕ್ಷಮಾಪಣೆ ಎಲ್ಲ?
ರೇಣು ಈ ಕಡೆ ಬಾ, ನೀನು ನನ್ ಪಕ್ಕ ನಿಂತ್ಕೋ. ಆ ಫೋಟೋಗೆ ಹೀಗೆ ಚೆನ್ನಾಗಿರುತ್ತೆ ಕಣ್ರಿ. ನನ್ಗ್ ಹೀಗೆ ಸರಿ ಇರುತ್ತೆ ರೀ, ನೀವ್ ತೆಗೀರಿ. ರೇಣು ಈ ಕಡೆ ಬಾ ನೀನು. ಜರ್ಗು ನಗೆ.